ಎಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಪ್ರಕಾರ 18-19 ಲಾಸ್ಟ್ ದಿನಾಂಕವಾಗಿದ್ದು ಹೊಸ ಅರ್ಜಿ ಸಲ್ಲಿಸಲಿಕ್ಕೆ ನಾನು ಮೊದಲೇ ಆ ವಿಡಿಯೋನಲ್ಲಿ ನಿಮಗೆ ಇನ್ಫಾರ್ಮ್ ಮಾಡಿದ್ದೆ. ಅದು ಟೆಂಟೇಟಿವ್ ಡೇಟ್ಸ್ಗಳು ಇರ್ತಾವೆ ಅಂತ ಹೇಳಿಬಿಟ್ಟು. ಸೊ ಈಗ ನೋಡಬಹುದು ಮತ್ತೆ 2 ದಿನವರೆಗೂ ನಿಮ್ಮ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ನೀವು 20ನೇ ತಾರೀಕುವರೆಗೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಳೆಯ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಕಮೆಂಟ್ಗಳು ಬಂದಿದ್ದು, ಸರ್ ನಮ್ಮ ಮೊಬೈಲ್ ಸಂಖ್ಯೆ ಚೇಂಜ್ ಆಗಿದೆ, ID ಪ್ರೂಫ್ ನಮಗೆ ಎಡಿಟ್ ಮಾಡಲು ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲೊಂದು ಕೆಳಗಡೆ ಸೂಚನೆ ಕೊಟ್ಟಿದ್ದಾರೆ. ದಯವಿಟ್ಟು ಇಲ್ಲಿ ಗಮನ ಇಟ್ಟು ನೋಡಿ. ಮೊಬೈಲ್ ಸಂಖ್ಯೆ ಬದಲಾವಣೆ ಅಥವಾ ಅರ್ಜಿ ID ಕಳೆದು ಹೋಗಿರುವಂತಹ ಕಾರಣಗಳಿಂದ ಆನ್ಲೈನ್ ಅರ್ಜಿಯನ್ನು ತಿದ್ದುಪಡಿ ಮಾಡಲು ತೊಂದರೆ ಅನುಭವಿಸುವ ಅಭ್ಯರ್ಥಿಗಳು ಮಾನ್ಯ ಗುರುತಿನ ಚೀಟಿ ಸಹಿತವಾಗಿ ಆಯುಕ್ತರ ಕಚೇರಿ ಭೇಟಿ ನೀಡಿ ಅರ್ಜಿಯನ್ನು ತಿದ್ದುಪಡಿ ಮಾಡಿಕೊಳ್ಳಬಹುದು. ನೀವು ಆಫೀಸ್ಗೆ ಹೋಗಿ ಅಲ್ಲಿ ನೀವು ನಿಮ್ಮ ID ಪ್ರೂಫ್ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ತಿದ್ದುಪಡಿ ಮಾಡ್ಕೊಳ್ಬಹುದು. ಅಪ್ಲಿಕೇಶನ್ ತಿದ್ದುಪಡಿ ಮತ್ತು ಹೊಸ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು 2020 ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಪರಿಗಣಿಸುವುದರ ಪ್ರಕಾರ ಇಲ್ಲಿ ನೋಡಿ. ಹೊಸ ಡೇಟ್ ಯಾವುದು ಕೊಟ್ಟಿದ್ದಾರಪ್ಪ ಅಂತಂದರೆ ಸಿಂಪ್ಲಿ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅರ್ಜಿ ಸಲ್ಲಿಸಲು ಮತ್ತು ಎಡಿಟ್ ಮಾಡಲು ಕೊನೆಯ ದಿನಾಂಕವಾಗಿದ್ದು 20/7/2026 ಸಾಯಂಕಾಲ 5:15ವರೆಗೆ. ನಾನು ದಯವಿಟ್ಟು ಹೇಳ್ತೀನಿ, ಅಲ್ಲಿವರೆಗೆ ವೇಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಲಾಸ್ಟ್ ಟೈಮ್ ಸರ್ವರ್ ಬ್ಯುಸಿ ಆಗಲು ತುಂಬ ಚಾನ್ಸಸ್ ಇವೆ ಡ್ಯೂ ಟು SIR ಪ್ರಕ್ರಿಯೆಯಿಂದ. SIR ಪ್ರಕ್ರಿಯೆಯಿಂದ ಆಲ್ರೆಡಿ ಬಹಳಷ್ಟು ಸೈಟ್ಗಳು ಬ್ಯುಸಿ ಬರ್ತಾ ಇವೆ. ಸೊ ಅದ್ರಗೋಸ್ಕರ ನಿಮ್ಮಲ್ಲಿ ಹೇಳ್ಕೊಳ್ಳೋದೇನಪ್ಪ ಅಂತಂದರೆ 20ನೇ ತಾರೀಕು ಒಳಗಾಗಿ ಹೊಸ ಅರ್ಜಿ ಸಲ್ಲಿಸುವುದು ಮತ್ತು ಎಡಿಟ್ ಮಾಡಲು ನಿಮಗೆ ಕೊನೆಯ ಅವಕಾಶ ಸಿಕ್ಕಿದೆ. ದಯವಿಟ್ಟು ಅದನ್ನು ಸದುಪಯೋಗವನ್ನು ಮಾಡಿಕೊಳ್ಳಿ. ಅದೇ ರೀತಿ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ 20ನೇ ತಾರೀಕು 7ನೇ ತಿಂಗಳು 2026 5:15 ನಂತರ ನಮಗೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಅಲ್ಲಿ ನಿಮಗೆ ಸಿಗುತ್ತೆ. ನಂತರ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ 20ರಿಂದ 22ರವರೆಗೆ ಸಾಯಂಕಾಲ 5:15ವರೆಗೆ. ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿ ಯಾವುದೇ ಥರದ ಬದಲಾವಣೆ ಇರುವುದಿಲ್ಲ. ಹಳೆಯ ದಿನ ಕೌನ್ಸಿಲಿಂಗ್ ಡೇಟ್ ಏನು ಕೊಟ್ಟಿದ್ರು 26-27 ಅಂತ ಹೇಳಿಬಿಟ್ಟು. ಸೊ ಅದೇ ಥರ ಉಳಿದಂತೆ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿಯಲ್ಲಿ ಯಾವುದೇ ಥರದ ಬದಲಾವಣೆ ಇರುವುದಿಲ್ಲ. ನಿಮಗೆ ಹಳೆಯದು ವೇಳಾಪಟ್ಟಿ ಅಂತ ತೋರಿಸ್ಬಿಡ್ತಿದ್ದಾರೆ. ಕೌನ್ಸಿಲಿಂಗ್ ಡೇಟು 26 ಆಗಿದ್ದು ಇಲ್ಲಿ ನೋಡಿ. ಕೌನ್ಸಿಲಿಂಗ್ ಮೆರಿಟ್ ಪಟ್ಟಿ ಹಾಗೂ ಕಾರ್ಯಭಾರ ಪ್ರಕಟಿಸುವ ದಿನಾಂಕ 26 ಆಗಿದ್ದು, ಮೆರಿಟ್ ಪಟ್ಟಿಯನ್ನು ಕಾಲೇಜ್ ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಪಟ್ಟಿ ಪ್ರಕಟಿಸುವ ದಿನಾಂಕ 28. ಇದರಲ್ಲಿ ಯಾವುದೇ ಥರದ ಬದಲಾವಣೆ ಇರುವುದಿಲ್ಲ. ಇನ್ನೂವರೆಗೂ ನಿಮಗೆ ಕೊನೆಯ ಚಾನ್ಸ್ ಇದೆ. ದಯವಿಟ್ಟು ಬೇಗನೆ ಹಾಕ್ಕೊಳ್ಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ಇನ್ ದ ಟೈಮಲ್ಲಿ ತೊಗೊಂಡು ಬರ್ತಾ ಇರ್ತೀನಿ. ಧನ್ಯವಾದಗಳು.